ಸರ್ ಒಂದು ನಿಮಿಷ ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ ಇವನೇನಾದರೂ ಕಳ್ಳ ಆಗಿದ್ದಿದ್ರೆ ಫೋನ್ ಎತ್ಕೊಂಡು ಇಲ್ಲೇ ಯಾಕೆ ನಿಂತ್ಕೋತಿದ್ದ ಹೇಳಿ? ಇವನು ನಮ್ಮನೆ ಹುಡುಗ, ಹಳ್ಳಿಯಿಂದ ಬಂದಿದ್ದಾರೆ. ಮನೆಯಿಂದ ಆಚೆ ಬಂದು ತಪ್ಪಿಸ್ಕೊಂಡು ರೋಡ್ ಗೊತ್ತಾಗದೆ ವಾಪಸ್ ಫೋನ್ ಮಾಡೋಕ್ಕೆ ಫೋನ್ ಕೇಳಿದ್ದಾನೆ ಅಷ್ಟೆ. ಇಂಥ ಕತ್ತೇಳಿ ಕದ್ದೋಯ್ರೆ ಜಾಸ್ತಿ ಅದಾವ್ರೆ. ಬುದ್ಧಿ ಇಲ್ವೇನೋ ನಿನಗೆ? ಬಾವ, ಯಾವುದೋ ಕಳ್ಳ ನನ್ನ ಕಾಸೆಲ್ಲ ಕತ್ಕೊಂಡು ಹೋಗ್ಬಿಟ್ಟ ಬಾವ. ಅವ್ನು ಹಿಡಿಯೋಕ್ಕೋಗಿ ನನ್ನ ದಾರಿ ತಪ್ಪಿಸ್ಕೊಂಬಿಟ್ಟೆ. ಫೋನ್ ಮಾಡೋಣ ಅಂತ ಕೇಳಿದೆ, ಯಾರೂ ಫೋನ್ ಕೊಡಲಿಲ್ಲ. ಸರಿ ಆಯ್ತು, ಬಾ ಮನೆಗೆ ಹೋಗೋದು. ಬಾವ, ತುಂಬ ಹೊಟ್ಟೆ ಹಸಿತಿದೆ, ಒಂದು ಇಡ್ಲಿ ಕೊಡಿಸ್ತೀರಾ? ಬಾ. ತಗೋ ತಿನ್. ಶ್ಯಾಮ್, ಅಕ್ಕ ಅಕ್ಕ, ಶ್ಯಾಮ, ಎಲ್ಲೋ ಹೋಗಿದ್ದೆ ನೀವು? ನಿಂಗೇನು ಆಗಿಲ್ಲ ಅಲ್ವಾ? ಇಲ್ಲ ಅಕ್ಕ, ಸರಿಯಾದ ಟೈಮ್ಗೆ ಬಾವ ಬಂದರು. ತುಂಬ ಹಸುವಾಗಿತ್ತು, ಇಡ್ಲಿ ಕೊಡ್ಸಿದ್ರಕ್ಕ. ನಿನ್ನ ತಮ್ಮನ ಹುಡುಕಿ ಹುಡುಕಿ ಸುಸ್ತಾಗಿದ್ಯಾ ಅನ್ಸುತ್ತೆ. ನಿನಗೊಂದು 10 ಪ್ಲೇಟ್ ಇಡ್ಲಿ ಹೇಳ? ಥ್ಯಾಂಕ್ಸ್ ಆದಿ. ಸಾರಿ ಅಕ್ಕ, ನನ್ನಿಂದ ನಿಮಗೆಲ್ಲ ಗಾಬರಿ ಆಯಿತು ಅನ್ಸುತ್ತೆ. ಪರವಾಗಿಲ್ಲ ಕಣೋ, ಬಾ ನೀನು ಆರಾಮಾಗಿ ತಿಂಡಿ ತಿನ್ನು. ಸರಿ, ಶ್ಯಾಮ್ ಸಿಗ್ದ ಅಂತ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳು. ನಾನು ತಾತನ ಕಾಲ್ ಮಾಡಿಸಿ. ಆಯ್ತಾ? ಇನ್ನೂ ಏನಾದರೂ ಚೆಕ್ ಮಾಡೋದಿದೆಯಾ? ನಳಿನಿ, ಬ್ಯಾಗೆಲ್ಲ ತೊಗೊಂಡು ಹೋಗಿ ರೂಮಲ್ಲಿ ಇಟ್ಬಿಡಿ. ಕಳೆದು ಹೋಗಿರೋ ನೆಕ್ಲೆಸ್ಸು ಸಿಕ್ಕಿದೆ. ಇಲ್ಲ ಅಮ್ಮವ್ರೆ, ಇಷ್ಟೆಲ್ಲ ಆದಮೇಲೂ ನಾವು ಇಲ್ಲಿದ್ರೆ ತಪ್ಪಾಗುತ್ತೆ. ರೀ, ಹೇಗೂ ನಮ್ಮ ಶ್ಯಾಮ್ ಸಿಕ್ಕಿದಾನಲ್ಲ, ಸಂಜೀವ ಶ್ಯಾಮ್ ಬಂದಮೇಲೆ ಒಂದು ಆಟೋನೋ ಟ್ಯಾಕ್ಸಿನೋ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೊರಟ್ಬಿಡೋಣ. ನಳಿನಿ, ಸ್ವಲ್ಪ ನನ್ನ ಮಾತು ಕೇಳಮ್ಮ. ಬೇಡಿ ಅಮ್ಮ, ದಯವಿಟ್ಟು ನೀವೇನು ಹೇಳಿಬಿಡಿ, ನಾವು ಹೊರಡ್ತೀವಿ. ಏನು ನೋಡ್ತಿದ್ದೀರಾ? ನಡೀರಿ. ಕುಮುದ, ನನ್ನ ಮಾತು ಕೇಳ. ಮಹೇಶ, ನೀನಾರು ಕೇಳಪ್ಪ. ಮಾಡೋದು ಕೆಲಸ. ಯಶೋದ, ನಿಂತ್ಕೊಳ್ಳಿ. ಕೇಶವ ಪುರೋಹಿತ್ರೆ, ನಿಂತ್ಕೊಳ್ಳಿ. ಕೇಶವ ಪುರೋಹಿತ್ರೆ, ಏನಿದು ಬ್ಯಾಗೆಲ್ಲ ಹಿಡ್ಕೊಂಡು? ಸರೋಜಾ, ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು. ರೀ, ಅದು ಕಳೆದು ಹೋಗಿದ ನೆಕ್ಲೆಸ್ ಸಿಕ್ತು. ಸರಿ, ಮತ್ತೆ ಬ್ಯಾಗ್ ತಗೊಂಡು ಯಾಕೆ ಹೊರಟಿದ್ದಾರೆ ಇವರು? ಅಮ್ಮ ಏನಾಯ್ತು? ಚಿಕ್ಕಪ್ಪ ಯಾಕೆ ಹೋಗ್ತಾ ಇದ್ದೀರಾ? ಸಂಜೀವ, ನೀನು ಅಮೃತ ಇಲ್ಲೇ ಇದ್ದು ಲಕ್ಷ್ಮಿ ರಿಸೆಪ್ಷನ್ ಮುಗಿಸ್ಕೊಂಡು ಬನ್ನಿ. ನಮ್ಮನ್ನು ಒಂದು ಬಸ್ ಹತ್ತಿಸಿ ಕಳಿಸ್ಕೊಟ್ಬಿಟ್ರೆ ಸಾಕು. ನಳಿನಿ, ಒಂದು ನಿಮಿಷ ಇರಮ್ಮ. ಸರೋಜಾ, ಬಾಯ್ಲಿ ಬಾ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.